ಪಿತೃ ಕಾರ್ಯ ಮಾಡದೇ ಇದ್ದರೆ ಎಲ್ರಿಗೂ ಏನಂದರೆ ಇದು ಒಂದು ರೀತಿ ಶಾಪ ಅಂತ ಹೇಳ್ಬೋದು. ಈಗ ಆ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗದೆ ಹೋದರೆ ಅವ್ರಿಗೇನಾಗುತ್ತೆ, ಅದು ಶಾಪವಾಗಿ ಪರಿವರ್ತನೆ ಆಗುತ್ತೆ. ಮನೆಯಲ್ಲಿ ಅಶಾಂತಿ ಅನ್ನೋದು ನೆಲೆಸಿರುತ್ತೆ. ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೂ ಸಹ ಅಡೆತಡೆಗಳು ಅನ್ನೋದು ಇದರಲ್ಲಿ ಬರುತ್ತೆ. ಸೊ ಅದರಿಂದ ಪಿತೃಶಾಂತಿ ಮಾಡಿಕೊಂಡು ಆತ್ಮಶಾಂತಿಗಳನ್ನ ಮಾಡಿಕೊಂಡು ಅವರು ಯಾವುದೇ ಒಂದು ಕೆಲಸಗಳಿಗೆ ಯಾವುದೇ ಒಂದು, ಈಗ ಕೆಲವರು ಮನೆ ಕಟ್ಟಬೇಕು ಅಂತಿರ್ತಾರೆ, ಆಗ್ತಾ ಇರಲ್ಲ. ಜಮೀನು ಸೇಲ್ ಮಾಡಬೇಕು ಅಂತಿರ್ತಾರೆ, ಆಗ್ತಾ ಇರಲ್ಲ. ಇಂಥ ಒಳ್ಳೊಳ್ಳೆ ಶುಭ ಕಾರ್ಯಗಳು ನಡೆಯೋದಕ್ಕೆ ತಡೆನೂ ಆಗ್ತಾ ಇರುತ್ತೆ ಅದಕ್ಕೆ. ಸೊ ಅದರಿಂದ ಈ ಹೋಮ ಮಾಡಿಸೋದ್ರಿಂದ ಅವ್ರಿಗೆ ಇದರಿಂದೆಲ್ಲದರಿಂದ ಮುಕ್ತಿ ಸಿಗುತ್ತೆ.